ಕಡೆ ಬರದ ಬಿಸಿ ಮತ್ತೊಂದು ಕಡೆ ಬೆಳೆ ಉಳಿಸಿಕೊಳ್ಳೋಕೆ ರೈತರ ಹರಸಾಹಸ. ಮೊನ್ನೆಯಷ್ಟೇ ದ್ರಾಕ್ಷಿ ತೋಟಕ್ಕೆ ಕನ್ನ ಹಾಕ್ತಿದ್ದ ಖದೀಮರ ಕಣ್ಣು ಈಗ ದಾಳಿಂಬೆ ತೋಟಗಳ ಮೇಲೆ ಬಿದ್ದಿದೆ. ರಾತ್ರೋರಾತ್ರಿ ತೋಟಕ್ಕೆ ನುಗ್ಗಿ ದಾಳಿಂಬೆ ಹಣ್ಣುಗಳನ್ನು ಕಿತ್ತು ಪರಾರಿಯಾಗಿದ್ದಾರೆ. ರಾತ್ರೋರಾತ್ರಿ ತೋಟಕ್ಕೆ ನುಗ್ಗಿ ದಾಳಿಂಬೆ ಕದ್ದ ಕಳ್ಳರು. ಬರದ ನಡುವೆಯೂ ಬೆಳೆ ಬೆಳೆದ ರೈತ ಕಂಗಾಲು. ಬರದ ನಡುವೆಯೂ ಬೆಳೆ ಬೆಳೆಯಬೇಕು, ಬೆಳೆದ ಬೆಳೆಯನ್ನ ಕಾಪಾಡಿಕೊಳ್ಳಬೇಕು. ಹೀಗಂತ ಹಗಲಿರುಳು ಶ್ರಮಿಸಿದ ರೈತನಿಗೆ ಇದೀಗ ಕಳ್ಳರ ಕಾಟ ಎದುರಾಗಿದೆ. ಹೌದು, ಚಿಕ್ಕಬಳ್ಳಾಪುರ ತಾಲೂಕಿನ ಚದಲಪುರ ಗ್ರಾಮದ ರೈತ ಮಂಜುನಾಥ್ ತಮ್ಮ 3/4 ಎಕರೆ ಜಮೀನಿನಲ್ಲಿ ದಾಳಿಂಬೆ ಬೆಳೆದಿದ್ರು. ನೀರಿನ ಕೊರತೆಯ ನಡುವೆಯೂ ಹನಿ ಹನಿ ನೀರುಣಿಸಿ ತೋಟವನ್ನ ಕಾಪಾಡಿಕೊಂಡಿದ್ರು. ಇನ್ನೇನೋ ದಾಳಿಂಬೆ ಕಟಾವು ಮಾಡಬೇಕು ಅನ್ನುವಷ್ಟರಲ್ಲೇ ಖದೀಮರು ರಾತ್ರೋರಾತ್ರಿ ತೋಟಕ್ಕೆ ನುಗ್ಗಿ 3 ಲಕ್ಷ ಮೌಲ್ಯದ ದಾಳಿಂಬೆ ಹಣ್ಣುಗಳನ್ನು ಕದ್ದೊಯ್ದಿದ್ದಾರೆ. ಕಟಾವಾಗಿ ಬಂದಿತ್ತು ದಾಳಿಂಬೆ. ನಾವು ಇನ್ನೇನು ಈಗ ಮಾರ್ಕೆಟ್ಗೆ ಹಾಕೋವಂಥ ಸಮಯ ಬಂದಿದೆ. ಈ ಟೈಮಲ್ಲಿ ರಾತ್ರಿ ಯಾರೋ ಕಳ್ಳರು ಬಂದು ಈ ಥರ ಕಳ್ತನ ಮಾಡ್ಕೊಂಡೋಗಿದ್ದಾರೆ. ನಮಗೆ 3 ಟನ್ನಿಂದ ಜಾಸ್ತಿ ಇದೆ ನಾವು ಕಟಾವು ಮಾಡ್ಕೊಂಡೋಗಿರೋದು. ಈಗ ಮಾರ್ಕೆಟ್ ಬೆಲೆ ನೋಡಿದ್ರೆ ಹೆಚ್ಚು ಕಡಿಮೆ 100ರಿಂದ 150 ರೂಪಾಯಿವರೆಗೂ ಇದೆ. ಆ ಬೆಲೆ ಕಂಪೇರ್ ಮಾಡಿದ್ರೆ ನಮ್ಗೆ ಹತ್ರ 4ರಿಂದ 5 ಲಕ್ಷ ಲಾಸ್ ಬರ್ತಾಯಿದೆ. ತೋಟದಲ್ಲೇ ದಾಳಿಂಬೆಗೆ ಕೆಜಿಗೆ 130ರಿಂದ 150 ರೂಪಾಯಿ ಬೆಲೆ ಸಿಗ್ತಾ ಇತ್ತು. ಉತ್ತಮ ಬೆಲೆ ಸಿಗ್ತಿರೋ ಬೆನ್ನಲ್ಲೇ ಕಳ್ಳರ ಕಣ್ಣು ರೈತನ ಬೆಳೆಯ ಮೇಲೆ ಬಿದ್ದಿದೆ. ರೈತ ಮಂಜುನಾಥ್ ಪತ್ನಿಯ ಚಿನ್ನಾಭರಣ ಅಡವಿಟ್ಟು ಸಾಲ ಮಾಡಿ ದಾಳಿಂಬೆ ಬೆಳೆದಿದ್ದ. ಆದರೆ ಕೈಗೆ ಬಂದ ಫಸಲು ಕಳ್ಳರ ಪಾಲಾಗ್ತಿರೋದ್ರಿಂದ ರೈತ ಕಂಗಾಲಾಗಿದ್ದಾನೆ. ರೈತರಿಗೆ ಈ ಥರ ಆದರೆ ಜಾಸ್ತಿ ಕಷ್ಟ ಆಗುತ್ತೆ ಸರ್. ದಾಳಿಂಬೆ ಬೆಳೆಗೆ ಏನೂ ಕಮ್ಮಿ ಇಲ್ಲ ಸರ್. ಬೇಸಾಯಗಳಿಂದ ಹಿಡಿದು ಈ ಮದ್ದುಗಳಿಂದ ಹಿಡಿದು ಪ್ರತಿಯೊಂದೂ ಕಾಸ್ಟ್ಲಿನಲ್ಲೇ ಇದು ಮಾಡಬೇಕು. ರೈತರಿಗೆ ಈ ಥರ ತೊಂದರೆ ಆದರೆ ಜಾಸ್ತಿ ಕಷ್ಟ ಆಗುತ್ತೆ. ಪೊಲೀಸ್ನವರು ಕ್ರಮ ಕೈಗೊಂಡು ಅವ್ರ ಪತ್ತೆ ಹಚ್ಚಿ ಇವ್ರಿಗೆ ಏನೋನ ಪರಿಹಾರ ಬರೋಂಗೆ ಮಾಡಿಕೊಡ್ಬೇಕಂತೇಳಿ. ರೈತರಿಗೆ ಬರದ ಸಂಕಷ್ಟ ಒಂದ್ ಕಡೆ ಆದ್ರೆ ಬೆಳೆ ಕಳ್ಳತನದ ಭೀತಿ ಮತ್ತೊಂದೆಡೆಯಾಗಿದೆ. ನೊಂದ ರೈತ ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿಗಿರಿಧಾಮ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು ಪೊಲೀಸರು ಆರೋಪಿಗಳಿಗಾಗಿ ಬಲೆ ಬೀಸಿದ್ದಾರೆ. ದತ್ತಾತ್ರೇಯ ಎಂ, ನ್ಯೂಸ್ 18 ಚಿಕ್ಕಬಳ್ಳಾಪುರ.